ಹಾಯ್ ಪ್ರೇಕ್ಷಕರ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ಈ ಥರ ಜೋಳದ ಸಿಪ್ಪೆಯಲ್ಲಿ ಸಂಪಿಗೆ ಹೂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸಿಪ್ಪೆನ ತಗೊಳ್ಳಿ, ಒಂದೊಂದೇ ಬಿಡಿಸ್ಕೊಂಡು ಜೋಳದ ವೇಸ್ಟ್ ಇರುತ್ತಲ್ಲ ಆ ಸಿಪ್ಪೆನ ಈ ರೀತಿ ತೊಗೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೋಡಿ, ಈ ರೀತಿ ಒಂದೊಂದೇ ಎಳೆನ ತೊಗೊಬೇಕು. ಈ ರೀತಿ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ಅದನ್ನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಬೇಕಾಯ್ತಾ. ನೋಡಿ, ಈ ರೀತಿ ತೊಗೊಂಡು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸಂಪಿಗೆ ಹೂ ಶೇಪ್ ಬರುತ್ತಲ್ಲ ಆ ರೀತಿ ಶೇಪಲ್ಲಿ ಉದ್ದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ನಾನು ಮಾಡ್ಕೊತಾ ಇದ್ದೀನಲ್ಲ ಅದೇ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಆ ಮಾರ್ಕ್ ಯಾವ ರೀತಿ ಬರುತ್ತೆ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಕಟ್ ಮಾಡ್ಕೊಬೇಕು. ಅದೇ ರೀತಿ ತುಂಬ ಕಟ್ ಮಾಡಿಟ್ಕೊಳ್ಳಿ. ಈ ರೀತಿ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ ಶೇಪಲ್ಲಿ. ಇದೇ ರೀತಿ ತುಂಬ ಕಟ್ ಮಾಡಿ ಇಟ್ಕೊಳ್ಬೇಕು. ನಾವು ಹೊಸ ವೀಡಿಯೋಸು ವೇಸ್ಟ್ ಮೆಟೀರಿಯಲ್ಸಲ್ಲಿ ಹೊಸ ಕ್ರಾಫ್ಟ್ನ ಮಾಡ್ತಾ ಇರ್ತೀನಿ. ಆ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಾವು ಹಾಕೋ ಹೊಸ ಕ್ರಾಫ್ಟ್ನ ಐಡಿಯಾಸು, ಕ್ರಾಫ್ಟ್ ವೀಡಿಯೋಸು ನಿಮಗೆ ಸಿಗ್ತಾ ಇರುತ್ತೆ. ಸೊ ನೀವು ಮಾಡಿ ಮನೆಯಲ್ಲಿ ಡೆಕೋರೇಷನ್ ಐಟಮ್ಸ್ ಆಗಿ ಇಟ್ಕೊಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ನೋಡಿ, ಇದೇ ರೀತಿ ನಾನು ತುಂಬ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಅದಾದಮೇಲೆ ಒಂದು A4 ಶೀಟ್ನ ಈ ರೀತಿ A4 ಶೀಟು ಗ್ರೀನ್ ಕಲರ್ ತಗೊಳ್ಳಿ. ಅದಾದಮೇಲೆ ಈ ರೀತಿ ಮಡಚಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಿಕ್ ಮಾಡೋಕ್ಕೋಸ್ಕರ ಈ ರೀತಿ ರೋಲ್ ಮಾಡ್ಕೊಳ್ಳಿ ಆಯಿತಾ. ಈ ರೀತಿ ರೌಂಡಾಗಿ ಸ್ಟಿಕ್ ಮಾಡ್ಕೊಂಡು ಸ್ವಲ್ಪ ಅಲ್ಲಿ ತುದಿಗೆ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಗ್ಲೂ ಗಮ್ ಇದ್ದರೆ ಚೆಂದ ಆಯಿತಾ. ಇಲ್ಲ ಅಂದರೆ ಈ ಫೆವಿಕಲಲ್ಲೆಲ್ಲ ಇದ್ದರೆ ಅಂಟಲ್ಲ ಫೆವಿಕಲಲ್ಲಿ. ಸೊ ಗ್ಲೂ ಗಮ್ಮು ಇಲ್ಲಾಂದರೆ ಈ ರೀತಿ ಗಮ್ಮು ಫ್ಯಾಬ್ರಿಕ್ ಗಮ್ಮೆಲ್ಲ ಇದ್ದರೆ ಅಂಟಿಸ್ಕೊಳ್ಳಿ. ಯಾಕಂದರೆ ಜೋಳಕ್ಕೆ ಫೆವಿಕಲ್ಲೆಲ್ಲ ಅಂಟಲ್ಲ, ಜೋಳದ ಸಿಪ್ಪೆಗೆ ಫೆವಿಕಲ್ ಅಂಟಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ಫ್ಯಾಬ್ರಿಕ್ ಗಮ್ ತೊಗೊಂಡು ಅಂಟಿಸ್ಕೊಬೇಕು. ನೋಡಿ, ಈ ಸ್ಟಿಕ್ಕಲ್ಲಿ ಈ ರೀತಿ ಗಮ್ನ ಹಾಕ್ಕೊಂಡು ಈ ರೀತಿ ಒಂದೊಂದೇ ಇದನ್ನು ಎದಳನ್ನ ಅಂಟಿಸ್ಕೊತಾ ಬನ್ನಿ. ನೋಡಿ, ಈ ರೀತಿ ಅಂಟಿಸ್ಕೊಬೇಕು. ರೌಂಡಾಗಿ ಸುತ್ಕೊಳ್ಳಿ ಈ ರೀತಿ. ಈ ಗಮ್ಮು ಬೇಗ ಅಂಟ್ಕೊಳಲ್ಲ. ಸೊ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಬೇಕು ಒಣಗೋವರೆಗೂ. ಒಣಗಾದ್ಮೇಲೆ ಕ್ಲೀನಾಗಿ ಅಂಟ್ಕೊಳುತ್ತೆ. ಇದು ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಹಿಂದೆ ತುಂಬ ವೀಡಿಯೋಸು ಹೊಸ ಕ್ರಾಫ್ಟ್ಸ್ ವೀಡಿಯೋಸ್ ಹಾಕಿದ್ದೀನಿ. ಸೊ ಅದನ್ನು ನೋಡಿ ಆಯಿತಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮುಂದೆ ಹೊಸ ವೀಡಿಯೋ ಹಾಕ್ತಾ ಇರ್ತೀನಿ, ಅದನ್ನು ನೋಡ್ಬೋದು. ಈ ರೀತಿ ಒಂದೊಂದೇ ಎದಳನ್ನ ಅಂಟಿಸ್ತಾ ಹೋಗಿ. ಇದು ಫುಲ್ ಫಿನಿಶ್ ಆದಮೇಲೆ ಸಂಪಿಗೆ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ರಿಯಲಾಗಿ ಸಂಪಿಗೆ ಹೂವು ಇರಲ್ಲ, ಆ ರೀತಿ ಕಾಣಿಸುತ್ತೆ. ನೋಡಿ, ಫುಲ್ ಫಿನಿಶ್ ಆದಮೇಲೆ ಇದನ್ನು ಒಂದು ವಾಸಲ್ಲಿಟ್ಟರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಮಾಡಾದ್ಮೇಲೆ. ಇವಾಗ ನೀವು ಜೋಳ ಎಲ್ಲ ಮನೆಗೆ ತಂದರೆ ಜೋಳದ ಸಿಪ್ಪೆ ಬಿಸಾಕ್ತಿರಲ್ವಾ, ಆ ಜೋಳದ ಸಿಪ್ಪೆನ ಸ್ಟಾಕ್ ಮಾಡಿ ಇಟ್ಕೊಂಡ್ರಿ ರೋಸ್ ಮಾಡ್ಬೋದು, ಈ ರೀತಿ ಸಂಪಿಗೆ ಹೂವು ಮಾಡ್ಬೋದು, ಮತ್ತು ವೆರೈಟಿ ಫ್ಲವರ್ಸ್ ಮಾಡ್ಬೋದು.
ಇದನ್ನು ಇದೇ ಸಿಪ್ಪೆಗೆ ಕಲರ್ ಮಾಡಿ ರೋಸ್ ಎಲ್ಲ ಮಾಡ್ಬೋದು ಆಯಿತಾ. ಇದೇ ರೀತಿ ಫುಲ್ಲು ಅಂಟಿಸ್ಕೊಬೇಕು ನೋಡಿ. ಈ ರೀತಿ ಗಮ್ ಹಾಕಿ ಹಾಕಿ ಎದಳನ್ನ ಅಂಟಿಸ್ಕೊತಾ ಹೋಗಿ. ಎಷ್ಟು ಬೇಕೋ ಅಷ್ಟು ಎದಳನ್ನ ಅಂಟಿಸ್ಕೊತಾ ಹೋಗಿ. ನಿಮ್ಮ ಲೆಕ್ಕಕ್ಕೆ ಎಷ್ಟು ಬೇಕಾಗುತ್ತೆ, ಸಂಪಿಗೆ ಹೂವಿಗೆ ಎಷ್ಟಿರುತ್ತೆ ಅಷ್ಟು. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳಿ. ಕೆಲವರು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಚಾನಲ್ನ. ನಿಮಗೆ ಹೊಸ ಹೊಸ ಐಡಿಯಾಸ್ ಸಿಗುತ್ತೆ, ನೀವು ಏನಾರ ಕಲಿಬೋದು ಅಲ್ವಾ. ಇದೇ ರೀತಿ ಫುಲ್ಲಾಗಿ ಅಂಟಿಸ್ಕೊಳ್ಳಿ ಆಯಿತಾ. ಅದು ಗಮ್ ಇದೆಯಲ್ಲ ಫುಲ್ ಅಂಟ್ಕೊಬೇಕು, ಅದು ಒಣಗೋವರೆಗೂ ಸ್ವಲ್ಪ ಬಿಡಬೇಕು ನೋಡಿ. ಫುಲ್ ಅಂಟು ಗಮ್ ಒಣಗಿದ್ರೇ ಅಂಟೋದು ಕ್ಲಿಯರಾಗಿ ನೋಡಿ. ಈ ರೀತಿ ಫುಲ್ಲಾಗಿ ಹಾಕಿ ಆದಮೇಲೆ ನೋಡಿ, ಈ ರೀತಿ ಗಮ್ ಒಣಗೋವರೆಗೂ ಸ್ವಲ್ಪ ಬಿಡಿ ಆಯಿತಾ. ಸ್ವಲ್ಪ ಒಣಗಲಿ. ಆದಮೇಲೆ ಒಂದು A4 ಶೀಟು ಗ್ರೀನ್ ಕಲರ್ ತೊಗೊಂಡು ಸ್ವಲ್ಪ ತುದಿನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಕಟ್ ಪೀಸ್ ತೊಗೊಳ್ಳಿ ಆಯಿತಾ. ಈ ರೀತಿ ಅದನ್ನು ಸ್ವಲ್ಪ ಕಟ್ ಪೀಸ್ ತೊಗೊಂಡು ಇದ್ರ ಮೇಲೆ ಸ್ವಲ್ಪ ಗಮ್ ಹಾಕಿ. ಈ ರೀತಿ ಗಮ್ ಹಾಕಿದ್ಮೇಲೆ ಇದನ್ನು ಈ ಪೀಸ್ನ ಇದೆಲ್ಲ ಈ ಫ್ಲವರ್ ಮೇಲೆ ತುದಿ ಇದೆಯಲ್ಲ, ಈ ತುದಿಯಲ್ಲಿ ಈ ಇದೆಯಲ್ಲ ಕಟ್ ಪೀಸ್ನ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ಈ ರೀತಿ ಅಂಟಿಸ್ಕೊಳ್ಳಿ, ಯಾಕಂದರೆ ಅದು ಸರಿಯಾಗಿ ನಿಂತ್ಕೊಳುತ್ತೆ. ಆವಾಗ ಫ್ಲವರ್ ತುದಿ ಆ ಕಡೆ ಈ ಕಡೆ ಆಗಲ್ಲ, ಆವಾಗ ನೀಟಾಗಿ ನಿಂತ್ಕೊಳುತ್ತೆ ನೋಡಿ. ಈ ರೀತಿ ತುದಿಯಾಗಿ ಅಂಟಿಸ್ಕೊಳ್ಳಿ ನೋಡಿ. ಈ ರೀತಿ ನೀಟಾಗಿ ಈ ರೀತಿ ಅಂಟಿಸ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಅಂಟಿಸಿ ಕಟ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಳ್ಳಿ ಈ ರೀತಿ, ಯಾವಾಗ ಅಂಟ್ಕೊಳೋದು ನೀಟಾಗಿ ನೋಡಿ. ಒಣಗಿದೆ. ಇದಾದಮೇಲೆ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಂದಿರೋದನ್ನ ಈ ರೀತಿ ಕಟ್ ಮಾಡ್ಕೊಬೇಕಾಯ್ತಾ. ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ, ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಸೇಮ್ ಎದಳುಗಳೆಲ್ಲ ಸೇಮ್ ಆಗಿರ್ಬೇಕು ನೋಡಿ. ಈ ರೀತಿ ಅದಾದಮೇಲೆ ನೋಡಿ, ಒಂದು A4 ಶೀಟ್ ಮತ್ತು ಗ್ರೀನ್ ಕಲರ್ ತೊಗೊಂಡು ಈ ರೀತಿ ಎಲೆಗೆ ಕಟ್ ಮಾಡ್ಕೊಳ್ಳಿ. ಉದ್ದ ಎಲೆ ಬೇಕು. ಈ ರೀತಿ ಸಂಪಿಗೆ ಹೂವಿಗೆ ಉದ್ದ ಎಲೆ ಚೆನ್ನಾಗಿ ಕಾಣಿಸುತ್ತೆ, ಉದ್ದ ಎಲೆನೇ ಇರೋದಲ್ವ ಅದಕ್ಕೆ. ಸೊ ನೋಡಿ, ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಎಲೆನ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಉದ್ದ ಎಲೆ ನೀಟಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಹಾಗೆ ನಿಮ್ಮ ಐಡಿಯಾಗೆ ಕಟ್ ಮಾಡ್ಕೊಳ್ಳಿ. ಕೆಲವರಿಗೆ ಎಲೆ ನೀಟಾಗಿ ಬರಲ್ಲ ಅಂಥವ್ರು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಬೇಕು.
ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಒಂದು 4-5 ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ 4-5 ಫ್ಲವರ್ ಮಾಡೋಕ್ಕೋಸ್ಕರ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಫ್ಲವರಿಗೆ ಈ ಲೀಫ್ ಎಲೆ ಇದೆಯಲ್ಲ ಅದನ್ನು ಗಮ್ ಈ ರೀತಿ ಅದ್ರ ಕೆಳಗೆ ಸ್ವಲ್ಪ ಕೆಳಗೆ ಫ್ಲವರ್ ಹೂವಿನ ಕೆಳಗೆ ಈ ರೀತಿ ಸ್ವಲ್ಪ ಕೆಳಗೆ ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ ನಾನು ಅಂಟಿಸ್ತಾ ಇದ್ದೀನಲ್ಲ ಅದೇ ರೀತಿ ಒಂದ್ರ ಕೆಳಗೆ ಒಂದು ಅಂಟಿಸ್ತಾರೆ, ಒಂದ್ರ ಕೆಳಗೆ ಒಂದು ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಕತ್ತರಿ ತೊಗೊಂಡು ತುದಿ ಇದೆಯಲ್ಲ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಈ ರೀತಿ ಈ ಎಲೆನೂ ಹಾಗೆ ಸ್ವಲ್ಪ ತುದಿ ಬೆಂಡ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಇದನ್ನು ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಮ್ಮ ಫ್ಲವರ್ ಇವಾಗ ರೆಡಿಯಾಗಿದೆ. ಇದೇ ರೀತಿ ಒಂದು 4-5 ಮಾಡಿಟ್ಕೊಬೇಕಾಯ್ತಾ, ಮಾಡ್ಕೊಳ್ಳಿ. ನೋಡಿ ಇವಾಗ ರೆಡಿಯಾಗಿದೆ. ಇದೇ ರೀತಿ ನಾನು ಒಂದು 3 ಎಕ್ಸ್ಟ್ರಾ ಮಾಡಿಟ್ಕೊಂಡಿದ್ದೀನಿ. ಒಂದು 4 ಎಲ್ಲ ಸೇರಿ ಒಂದು 4 ಹೂವನ್ನ ಮಾಡಿಟ್ಕೊಂಡಿದ್ದೀನಿ ಆಯಿತಾ. ಇದೇ ರೀತಿ ನೋಡಿ ಇವಾಗ ಫ್ಲವರು ಫುಲ್ ಫಿನಿಶ್ ಆಗಿದೆ. ನೋಡಿ ಇದೇ ರೀತಿ ನಾನು ಇನ್ನೊಂದು 3 ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾದರೂ ಮಾಡ್ಕೊಬೋದಾಯ್ತಾ. ನೋಡಿ 4 ಆಗಿದೆ. ಇವಾಗ 4 ಫ್ಲವರ್ಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ರಿಯಲಾಗಿ ಸಂಪಿಗೆ ಹೂವು ಇರೋ ಥರ. ನೋಡಿ ಇದೇ ರೀತಿ ನೀವು ಮಾಡಿ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ನಾನು ಇವಾಗ ಬರೀ 4 ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು 4, 5, 6, 7, 8, 10 ಈ ರೀತಿ ಮಾಡಿಟ್ಕೊಂಡು ವಾಸಲ್ಲಿ ಹಾಕಿದ್ರೆ ಸೂಪರಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ವಾಸಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಇವಾಗ ವಾಸ್ ಇದೆಯಲ್ಲ ಅದನ್ನು ನಾನು ಒಂದು ಕಾರ್ಡ್ಬೋರ್ಡಲ್ಲಿ ಮಾಡಿರೋದು, ಕಾರ್ಡ್ಬೋರ್ಡ್ ರೋಲಲ್ಲಿ ವಾಸ್ ಮಾಡಿರೋದು. ಸೊ ಅದ್ರ ವೀಡಿಯೋನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಆ ವೀಡಿಯೋನು ನೋಡಿ ಆಯಿತಾ. ನೋಡಿ ಇವಾಗ ವಾಸಲ್ಲಿ ಹಾಕಿ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಂಪಿಗೆ ಹೂವು, ನಮ್ಮ ಸಂಪಿಗೆ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಮ್ಮ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ನೋಡಿ ಸಂಪಿಗೆ ಹೂನ. ಓಕೆ, ಥ್ಯಾಂಕ್ ಯು.